ಅಂತರಪಟ ನಿಮ್ ಕೆಲ್ಸದವ್ರು ಹೇಗೆ ಕಾಣಿಸಿದ್ದಾರೆ ಅಂತ ನೋಡು. ನಮ್ಮ ಫಂಕ್ಷನ್ನು ಲೋ ಬಜೆಟೇ ಇರ್ಬೋದು, ಲೇಟಾಗೂ ಹೇಳಿದ್ದೀನಿ ನಿಜ. ಹಾಗಂತ ಎಂತೆಂಥವ್ರನ್ನ ಕರ್ಕೊಂಬಂದ್ಬಿಡ್ಬೋದಾ? ಎಂತೆಂಥವ್ರನ್ನ ಕರ್ಕೊಂಬಂದಿದ್ದೀವಿ ಸರ್. ಇದೇನಮ್ಮ ಹೇಗೆ ಕೇಳ್ತಿದ್ಯಾ? ನಿನಗೆ ಗೊತ್ತಾಗ್ತಿಲ್ವಾ? ನಿಮ್ಮ ಕೆಲಸದವ್ರನ್ನ ನೋಡಿದ್ರೆ ಊಟ ಸೇರಲ್ಲ ಗೊತ್ತಾ? ಈ ಮುದುಕಿ ಬಂದು ಕೈ ನಡಗಿಸ್ಕೊಂಡು ಊಟ ಬಿಡಿಸಿದ್ರೆ ಯಾರಮ್ಮ ತಿಂತಾರೆ? ಊಟ ಬಡಿಸೋರು ಕೆಲಸದವ್ರ ತರ ಕಾಣಬಾರ್ದು. ನಮ್ಮನೇಲಿ ಯಾರೋ ನೆಂಟರು ಬಿಡಿಸ್ತಿದ್ದಾರೆ ಅನ್ನೋ ತರ ಕಾಣ್ಬೇಕಮ್ಮ. ಅಲ್ಲಮ್ಮ, ಒಬ್ಬ ಸರಿಯಾಗಿರೋ ಕೆಲಸದವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿಲ್ಲಲ್ಲಮ್ಮ ನೀನು. ಪದೇ ಪದೇ ಕೆಲ್ಸದವ್ರು ಅಂತ ಹೇಳ್ಬಿಡಿ. ಹಾಗೆ ನೋಡೋದಾದ್ರೆ ಒಂದ್ ರೀತಿಲಿ ಎಲ್ರು ಕೆಲ್ಸದವ್ರೆ ಸರ್. ನಾನು ಕೆಲ್ಸದವಳೆ, ನೀವು ಕೆಲ್ಸದವ್ರೆ. ನಿಮಗೆ ಹೇಗೆ ಲಾಸ್ಟ್ ಮೂಮೆಂಟು, ನಮಗೂ ಹಾಗೆ ಲಾಸ್ಟ್ ಮೂಮೆಂಟು ಸರ್. ಅದಕ್ಕೆ ನಮ್ ದೊಡ್ಡಪ್ಪ, ನಮ್ ದೊಡ್ಡಮ್ಮ, ಅಜ್ಜಿ ಅಣ್ಣನ ಕರ್ಕೊಂಡ್ ಬಂದಿದ್ದೀವಿ ಸರ್. ನಮ್ಮ ಅಜ್ಜಿಗೆ ವಯಸ್ಸಾಗಿದೆ ನಿಜ. ಅವ್ರ ಕೈ ರುಚಿ ಹೇಗಿರುತ್ತೆ ಗೊತ್ತಾ? ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರಿ, ಇಲ್ಲ ಅಂದಿದ್ರೆ ನಿಮ್ ಕಣ್ಣಿಗೆ ಚೆನ್ನಾಗಿ ಕಾಣೋರ್ನೇ ಕರ್ಕೊಂಡ್ ಬರ್ತಿದ್ದೆ. ಈಗೂ ನಿಮ್ಗೇನ್ ಮೋಸ ಆಗಿಲ್ಲ ಸರ್. ಇವ್ರು ಮಾಡೋ ಅಡ್ಗೆನ ಬೆಂಗಳೂರಲ್ಲಿ ಯಾವ ಕ್ಯಾಟ್ರಿಂಗ್ ಅವರು ಕೊಡಲ್ಲ. ಇದೆಲ್ಲ ಮಾತು ಚೆನ್ನಾಗಿರುತ್ತಮ್ಮ, ಆದ್ರೆ ಬಂದಿರೋ ನೆಂಟ್ರಿಗೆಲ್ಲ ಇದೆಲ್ಲ ಹೇಳಕ್ಕಾಗತ್ತಾ? ಇನ್ನೇನು ಹೇಳಬೇಡಮ್ಮ, ನನ್ನ ಸಿಚುವೇಶನ್ ಏನು ಅಂತ ಹೇಳಿದ್ದೇನೆ. ಊಟದ ಹಾಲಿನಿಂದ ಏನು ಕಂಪ್ಲೇಂಟ್ ಬರಬಾರ್ದು ಅಷ್ಟೇ. ರವಿ ನೋಡಿ, ಈ ಥರ ಪಂಚೆ ಹಾಕೊಂಡು ಟವಲ್ ಹಾಕೊಂಡು ಈ ಥರ ಎಲ್ಲ ಇದಾರಲ್ಲ, ಅಂಥವ್ರ ಕೈಲೆಲ್ಲ ಊಟ ಬಡಿಸ್ಬೇಡಿ, ಗೊತ್ತಾಯ್ತಾ? ಅಲ್ಲ ಸರ್, ಸರ್ ಸರ್ ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ಇವ್ರಿಗೆಲ್ಲ ಹೇಗೆ ಸಮಾಧಾನ ಹೇಳಿದೇವ್ರೆ? ನಮ್ಮಿಂದಾಗಿ ನೀನು ಬಯಸ್ಕೊಳ್ಳೋ ಹಾಗಾಯ್ತಲ್ಲ ಆರಾಧನಾ. ಅರ್ಜೆಂಟು ಅಂದಿದ್ದಕ್ಕೆ ಬಟ್ಟೆ ಬಗ್ಗೆ ಗಮನ ಕೊಡಲಿಲ್ಲ. ಒಂದು ಮಾತು ಹೇಳಿದ್ರೆ ಒಳ್ಳೆ ಸೀರೆನೆ ಉಟ್ಕೊಂಡು ಬರ್ತಿದ್ನಲ್ಲಮ್ಮ. ಇಂಥ ಕಡೆ ಎಲ್ಲ ಬರೋವಾಗ ಒಳ್ಳೆ ಬಟ್ಟೆ ಹಾಕೊಂಡು ಬರ್ಬೇಕಂತ ಈ ದಡ್ಡ ತಲೆಗೆ ಹೊಳಿಲೇ ಇಲ್ಲ ನೋಡು. ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ ಅಜ್ಜಿ? ತಪ್ಪು ನಂದೆ. ಬಟ್ಟೆನೇ ಮುಖ್ಯ ಅನ್ನೋ ಕಡೆ ನಿಮ್ಮನ್ನೆಲ್ಲ ಕರ್ಕೊಂಬಂದ್ಬಿಟ್ಟೆ ಅಜ್ಜಿ. ಸಾರಿ ಅಜ್ಜಿ. ಎಂತ ಸಮಯ ಬಂತು ಮರ್ರೆ, ಅಡಿಗೆ ಎಲ್ಲ ಮಾಡಿ ರೆಡಿ ಮಾಡಿಟ್ರು, ಬಡಿಸ್ಲಿಕ್ಕೆ ಜನ ಇಲ್ಲ. ಏನ್ರಪ್ಪ ಎಲ್ರು ಹಿಂಗ್ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಜನಗಳೆಲ್ಲ ಊಟ ಕೂತಿದ್ದಾರೆ, ನಡಿಯಪ್ಪ ಬಡ್ಸೋಣ. ಹೇಗ್ರಿ ಬಡ್ಸೋದು? ಅವ್ರು ಬೇರೆ ಹಾಗೆ ಹೇಳೋದ್ರಲ್ಲ. ಈಗ ಅದೆಲ್ಲ ಯೋಚನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಮರ್ರೆ. ನಾನ್ ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಬಂದ ಜನರ ಹೊಟ್ಟೆ ತುಂಬಬೇಕಲ್ಲ ಮರ್ರೆ. ಬನ್ನಿ ಬಡಿಸುವ, ಬನ್ನಿ ಬನ್ನಿ. ಓಯ್ ಎಂತ ಮರ್ರೆ, ಕೋಸುಂಬರಿಯೇ ಕಾಣ್ತಿಲ್ಲ, ಯಾರೋ ತಕೋಗ್ಬಿಟ್ಟಿದ್ದಾರೆ. ಹೌದಾ?
ಅಡುಗೆ ತುಂಬ ಚೆನ್ನಾಗಿತ್ತಮ್ಮ. ನಮ್ಮವರೆಲ್ಲ ತುಂಬ ಹೊಗಳಿದ್ರು. ಅದರಲ್ಲೂ ಆ ಹೋಳಿಗೆ ಇತ್ತಲ್ಲ, ನಮ್ಮವರೆಲ್ಲ ಚಪ್ಪರಿಸ್ಕೊಂಡು ತಿಂದರು. ಅಷ್ಟು ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದು ನಮ್ಮ ಅಜ್ಜಿನೇ ಮಾಡಿದ್ದು. ಸಾರಿಮ್ಮ, ಆಲೇ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಮಾತನ್ನು ಹೊಟ್ಟೆಗೆ ಹಾಕೊಳ್ಳಿ. ಇರ್ಲಿ ಬಿಡಿ, ಇದು ಲೋಕಾರೂಢಿನೇ ತಾನೆ. ಇದ್ರಲ್ಲಿ ನಿಮ್ದು ಏನೂ ತಪ್ಪಿಲ್ಲ. ನಮಗೂ ಇದೊಂದು ಪಾಠಾನೆ. ಈ ಮನುಷ್ಯ ಇವ್ರಿಗೆಲ್ಲ ಅವಮಾನ ಮಾಡಿದ್ರು ಕ್ಷಮಿಸಿ ಇರ್ಲಿ ಬಿಡಿ ಅಂತ ಇದಾರಲ್ಲ, ಎಷ್ಟು ದೊಡ್ಡ ಮನ್ಸಲ್ವಾ. ಆದರೂ ಹಾಗೆಲ್ಲ ಮಾತಾಡಿದ್ದು ನನ್ನ ತಪ್ಪೆ. ತಗೊಳ್ಳಿ, ನಾನು ಒಪ್ಕೊಂಡಿರೋದಕ್ಕಿಂತ 2,000 ಜಾಸ್ತಿ ಇದೆ. ಇದು ನಾನು ಆಡಿರೋ ಮಾತಿಗೆ ತಪ್ಪು ಕಾಣಿಕೆ ಅಂತಾದರೂ ತಿಳ್ಕೊಳ್ಳಿ, ಇಲ್ಲ ನಿಮ್ಮ ಶ್ರಮಕ್ಕೆ ಬಹುಮಾನ ಅಂತಾದರೂ ತಿಳ್ಕೊಳ್ಳಿ. ಆದರೆ ದಯವಿಟ್ಟು ಇದನ್ನು ತಗೋಬೇಕು. ಇಪ್ಪತ್ತು ಜನ ಅವನನ್ನ ಅಟ್ಯಾಕ್ ಮಾಡಕ್ ಬಂದಿದ್ದಲ್ಲ, ಆ 20 ಜನ ಅಟ್ಯಾಕ್ ಮಾಡಕ್ ಅವನೇ ಬಂದಿದ್ದ. ಯಾರು ತಪ್ಪಿಸ್ಕೋಬಾರ್ದು ಅಂತ ಮೈನ್ ಡೋರ್ ಗಡ್ಡ ಕೂತು ಸಪ್ಲೈಯರ್ ತರ್ತಿದ್ದ ಗನ್ ಚೆಕ್ ಮಾಡೋದಕ್ಕೆ ಡೈರೆಕ್ಟ್ ಫೀಲ್ಡ್ ಬಂದಿದ್ದ ಒಬ್ನೇ. ನಾವಿಸ್ತಾ ಇದೀವಿ, ಗಲ್ಲಿದೆ, ಅವ್ರು ಒಬ್ಬನೇ ಬಂದವ್ರೆ, ಯಾಕೋ ಹೆದರ್ತೀಯಾ? ನಾವಿಸ್ತಾನ ಇದೀವಿ, ಕೈಯಲ್ಲಿ ಬಂದು ಕೈದೆ ಅಂತ. ವಾಟ್ ಇಸ್ ದಿಸ್ ಅಮ್ಮ? ಇಷ್ಟು ಜೋರ್ ಸೌಂಡ್ ಕೊಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ಯಲ್ಲ, ವಾಟ್ಸ್ ರಾಂಗ್ ವಿತ್ ಯು? ನನ್ನನ್ನು ಸುಮ್ಮನೆ ಬಿಟ್ಬಿಡು. ಎಷ್ಟು ದಿನ ಈ ಸಿಟ್ಟಲ್ಲಿ ಇರ್ತೀಯ ನೀನು? ನನ್ನ ಸಿಟ್ಟು ಎಲ್ರೂ ಸುಡೋ ತನಕ. ಐ ಜಸ್ಟ್ ವಾಂಟ್ ಟು ಬರ್ನ್ ಎವ್ರಿಥಿಂಗ್. ಸ್ಟಾಪ್ ಇಟ್ ಯಾ. ಏನ್ ಯಾವಾಗ್ಲೂ ಅದ್ರ ಬಗ್ಗೆನೂ ಯೋಚನೆ ಮಾಡ್ಕೊಂಡು? ಬಾ ಹೊರಗೆ ಹೋಗೋಣ, ಪಾರ್ಟಿ ಮಾಡೋಣ, ಚಿಲ್ ಮಾಡೋಣ. ರಿಚ್ ಪಾರ್ಟಿ, ಬಾ ಹೋಗೋಣ. ಸ್ಯಾಂಡಿ ಪ್ಲೀಸ್ ಡೋಂಟ್ ಇರಿಟೇಟ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಸರಿ, ನಿನ್ನಿಷ್ಟ. ಆದ್ರೆ ನಾನ್ ಕ್ಲಬ್ಗೆ ಹೋಗ್ತೀನಿ. 2 ಪೆಗ್ಗು, ಒಂದ್ ಸ್ವಲ್ಪ ಮ್ಯೂಸಿಕ್ಕು. ಐ ಜಸ್ಟ್ ನೀಡ್ ಇಟ್. ನನಗಿದೇ ಮನೇಲಿದ್ರೆ ಬರೋದು ಲೇಟ್ ಆಗ್ಬೋದೇನೋ. ಯು ಟೇಕ್ ಕೇರ್. ಭಟ್ರೆ, ಇದು ನಿಮ್ಗೆ. ಸರಿಯಾಗಿದೆ, ಚೆಕ್ ಮಾಡ್ಕೊಳ್ಳಿ. ಅಣ್ಣ, ಸರಿಯಾಗಿದೆ, ಚೆಕ್ ಮಾಡ್ಕೊಳ್ಳಿ. ಲತಕ್ಕ, ಸರಿಯಾಗಿದೆ, ಚೆಕ್ ಮಾಡ್ಕೊಳ್ಳಿ. ಸರಿ ಅಜ್ಜಿ? ಬೇಡಮ್ಮ, ಇಷ್ಟೊಂದು ದುಡ್ಡು ಇಟ್ಕೊಂಡು ನಾನು ಏನೇ ಮಾಡ್ಲಿ? ನನ್ಗೆ ಯಾರೇ ಇದ್ದಾರೆ ಜೀವನದಲ್ಲಿ? ನೀನೊಬ್ಳು ನನ್ನನ್ನು ಬಾಯಿ ತುಂಬಾ ಅಜ್ಜಿ ಅಂತ ಕರೀತಿಯಲ್ಲ, ಅಷ್ಟು ಸಾಕು ನನಗೆ. ಯಾಕಜ್ಜಿ ಇಷ್ಟು ಬೇಜಾರು ಮಾಡ್ಕೋತಿದ್ಯಾ? ಕೆಲವೊಂದ್ಸಲ ಹತ್ರ ಇರೋ ಸಂಬಂಧ ದೂರ ಆಗುತ್ತೆ, ದೂರ ಇರೋ ಸಂಬಂಧ ಹತ್ರ ಆಗುತ್ತೆ. ಇದೇ ಜೀವನ ಅಂತ ನೀವೇ ಹೇಳ್ತಿದ್ರಿ ಅಲ್ವಾ ಅಜ್ಜಿ? ಇವತ್ತು ನೀವೆಲ್ಲ ನನ್ನ ಜೊತೆ ನಿಂತ್ಕೊಂಡು ಮಾಡಿರೋ ಸಹಾಯನ ನಾನು ಹೇಗ್ ಮರೀಲಿ? ನಿನಗೆ ಸಹಾಯ ಆಗ್ಲಿ ಅಂತಾನೆ ನಾವು ಬಂದಿದ್ದು. ಸಹಾಯ ಖಂಡಿತ ಆಗಿದೆ, ಇಲ್ಲ ಅಂತ ನಾನು ಹೇಗೆ ಹೇಳಿ? ಹಾಗಂತ
ದುಡ್ಡು ಕೊಡದೆ ಕೆಲಸ ಮಾಡಿಸ್ಕೊಳಕ್ಕಾಗತ್ತ? ಇಟ್ಕೊಳ್ಳಿ ಅಜ್ಜಿ, ನಿಮ್ಮ ಔಷಧಿ ಖರ್ಚಿಗೆ ಬೇಕಾಗುತ್ತೆ. ಬೇಡಮ್ಮ, ನೀನೇ ಇಟ್ಕೋ. ನೀನು ಖುಷಿಯಾಗಿದ್ರೆ ನಂಗಷ್ಟೇ ಸಾಕು. ನೋಡು, ನಾನು ಹೆತ್ತ ಮಗ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಟ. ನೀನು ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲ. ಆ ದೇವರು ನಿನ್ನನ್ನು ಯಾವಾಗಲೂ ಚೆನ್ನಾಗಿಟ್ಟಿರ್ಲಮ್ಮ. ಬೇಡ. ಚಂದ್ರಣ್ಣ ತಗೊಳ್ಳಿ. ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು.